ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವು ಆರಾಮಾಗಿದ್ದೀವಿ. ಇವತ್ತಿನ ಲಾಗು ವರಮಹಾಲಕ್ಷ್ಮಿ ಪೂಜೆದು ಶುಭಾಶಯಗಳು ಎಲ್ರಿಗೂ. ಅಂದರೆ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿಲ್ಲ ಇವತ್ತು, ನೆಕ್ಸ್ಟ್ ವಾರ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅದಕ್ಕೋಸ್ಕರ ನೆಕ್ಸ್ಟ್ ವಾರ ಮಾಡೋಣ ಅಂದ್ಕೊಂಡು ಸುಮ್ಮನಾದೆ. ಮನೆ ಪೂಜೆ ಎಲ್ಲ ಆಯಿತು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ಹೊಸ್ದಾಗಿ ಮಾಡ್ತಾಯಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಬೆಳಿಗ್ಗೆ ಈಗ ತಿಂಡಿ ಮಾಡ್ತಾಯಿದ್ದೀನಿ, ಪೊಟ್ಟು. ಅಲ್ಲೇ ನನ್ನ ಮಕ್ಕಳೆಲ್ಲರೂ ಸ್ಕೂಲಿಗೆ ಹೋದರು. ಅವರಿಗಲ್ಲೇ ಬೆಳಗ್ಗೆ ಪೊಡ್ಡು ಸ್ನ್ಯಾಕ್ಸಿಗೆ ಬ್ರೆಡ್ ಜಾಮು ಹಾಕಿ ಕಳಿಸಿದೆ ಅವರಿಗೆ. ನನ್ನ ಪೂಜೆ ಆಗಿ ಅದೆಲ್ಲ ಆಗೋತ್ತಿಗೆ 10 ಗಂಟೆ ಆಯಿತು. ಈಗ ಫುಡ್ ಹಾಕ್ತಾಯಿದ್ದೀನಿ ನನಗೆ. ನನಗೆ ಬೆಳಗ್ಗಿಂದ ಲಾಗ್ ಮಾಡಬೇಕಂತ ತುಂಬ ಇಷ್ಟ. ಆದರೆ ನನ್ನ ಮಕ್ಕಳು 3 ಇರೋದ್ರಿಂದ ಸ್ಕೂಲಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತಂದು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಹೊಸ್ದಾಗಿ ಮಾಡ್ತಾಯಿದ್ದೀನಿ ಚಾನಲ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ. ಮಾತಾಡೋದ್ರಲ್ಲಿ ಒಂದು ಸ್ವಲ್ಪ ಏನಾದರೂ ಇದು ಮಾತಿನಲ್ಲಿ ಒಂದು ಸ್ವಲ್ಪ ಬ್ರೇಕ್ ಆಗುತ್ತೆ, ತಪ್ಪು ತಿಳ್ಕೊಬೇಡ್ರಿ. ಯಾಕಂದರೆ ಹೊಸ್ದಾಗಿ ಮಾಡ್ತಾಯಿದ್ದೀನಲ್ಲ, ಒಂಥರ ಭಯ ಅನಿಸ್ತಾ ಇದೆ ನನಗೆ. ನಮ್ಮ ಮನೆಯಲ್ಲಿ ಇವತ್ತು ಶುಕ್ರವಾರ ಪೂಜೆ ಆಗಿರೋದು. ಇವತ್ತು ಶುಕ್ರವಾರ ಪೂಜೆ ಮಾಡಿರೋದು. ಈಗ ನಮ್ಮ ಮನೆಯಿಂದ ಮತ್ತು ನಮ್ಮ ದೊಡ್ಡಮ್ಮನ ಮನೆಗೆ ವರಮಹಾಲಕ್ಷ್ಮಿ ಪೂಜೆಗೆ ಹೋದ್ವಿ. ಇದು ಸಂಜೆಯಿಂದ ಸ್ಟಾರ್ಟ್ ಮಾಡಿರೋದು. ಎಲ್ಲರೂ ಫೋಟೋ ತೆಕ್ಕೊಳ್ತಾಯಿದ್ರು, ಹಾಗೆ ವಿಡಿಯೋ ಮಾಡಿದೆ. ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು. ಇವಳು ಮೊದಲನೇವಳು ಶಾಲಿನಿ ಅಂತ, 2ನೇವಳು ರಂಜು, 3ನೇವಳು ಗೌತಮಿ, ಇವಳು 4ನೇವಳು ಸಂಜನಾ ಅಂತ. ಇವಳ ಹೆಸರು ಈ ಕಡೆ ನಿಂತಿರೋವಳು ಪಿಂಕಿ ಶಾಲಿನಿ, ಇವಳ ಹೆಸರು ಗೌತಮಿ ಅಂತ. ಇವರು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ಇವರು ನಮ್ಮ ಅಣ್ಣನ ಮಗಳು ಧಾನ್ಯ ಅಂತ. ಇವರು ನಮ್ಮ ಅಕ್ಕರು ಇಬ್ಬರು, ನಮ್ಮ ದೊಡ್ಡಮ್ಮನ ಮಕ್ಕಳು. ಇವರು ಬ್ಲೂ ಕಲರ್ ಸೇರಿದ್ರು. ದೊಡ್ಡಕ್ಕ ಇವರು ಹಳದಿ ಕಲರ್ ಸೀರೆ ನಮ್ಮ ಸಣ್ಣಕ್ಕ. ಇವರು ನನ್ನ ಮಕ್ಕಳು, ನಮ್ಮ ಅಣ್ಣನ ಮಗಳು ಮತ್ತು ನಮ್ಮ ಅಕ್ಕ ನನ್ನ ಮಗಳು. ತುಂಬ ಹುಡುಗರೆಲ್ಲ ಅಟ್ಟೆ ಹೊಡಿತಾ ಇದ್ರು. ಹಂಗಂದು ಎತ್ಕೊಳಕ್ಕೆ ಭಾಳ ಇದು ಮಾಡ್ತಾಯಿದ್ರು. ಅದಕ್ಕೆ ಎಲ್ಲರೂ ನಗ್ತಾಯಿದ್ರು ಅವಳು ಎತ್ಕೊಳೋದಾದ್ರೆ. ಸರಿ ಅಕ್ಕ. ಹೊರಗಡೆ ಮಾತಾಡ್ತಾ ಇದ್ರು. ಇವರು ಹೊರಗಡೆ ಅವರು ನಮ್ಮ ಅಣ್ಣ ಕುಂತಿರೋದು, ನಮ್ಮ ದೊಡ್ಡಮ್ಮ ಕುಂತಿರೋದು ಕೆಳಗ. ಈ ಕಡೆ ಇರೋದು ನಮ್ಮಮ್ಮ, ಇವರು ನಮ್ಮ ದೊಡ್ಡಪ್ಪ.
ನೀನ್ ಮಾಡಿದೆ ಇಲ್ಲ ಸ್ಟಾಪ್ ಮಾಡಿದೆ ಸ್ಟಾಪ್ ಮಾಡಿಕೊಟ್ಟೆ ನೀನು. ಸಂಜೆ ಆರತಿ ಮಾಡಿದ್ರೆ ಕುಂಕುಮ ಅರ್ಚನೆ ಮಾಡಿದ್ರು. ನಮ್ಮ ಶಾಲಿನಿ ಕುಂಕುಮ ಅರ್ಚನೆ ಮಾಡಿ ಆದಮೇಲೆ ಎಲ್ಲರೂ ಆರತಿ ಮಾಡಿದರು. ಹಾಗೆ ನಾನು ಆರತಿ ಮಾಡಿದೆ. ನಗ್ಸ್ತಾ ಇದ್ರು ವಿಡಿಯೋ ಮಾಡೋಕ್ಕೆ. ಇವರು ನಮ್ಮ ಅಕ್ಕನ ಮಕ್ಕಳು. ಇವರು ಹೆಣ್ಮಕ್ಳು 3, ಒಬ್ಬನು ಗಂಡು ಹುಡುಗ. ಇವನೇ ಮಗ, ದೊಡ್ಡವನೇ ನಮ್ಮ ಅಕ್ಕನ ಮಗ. ಹಾಗೆ ಹಿಂದ್ಗಡೆ ನನ್ನ ಮಗ ಕುಂತಿದ್ದಾನೆ. ಅವನು ಫೋಟೋ ತೆಗಿತಾ ಇದ್ದ. ಒಟ್ಟು ನಮ್ಮ ಅಕ್ಕನಿಗೆ 4 ಜನ ಮಕ್ಕಳು. ನಮ್ಮ ಅಣ್ಣನ ಮಗ ಹೊರಗಡೆ ಮಾತಾಡ್ಕೊಂತ ಕುಂತಿದ್ರು. ಅವ್ರನ್ನ ವಿಡಿಯೋ ಮಾಡ್ಕೊಂಡೆ. ಹಾಗೆ ಬಾಯಲ್ಲಿ ಹೆಂಗಾಗಲ್ಲ ಪಬ್ಜಿ ಆಡ್ತಾ ಇದ್ದ, ಅದನ್ನು ವಿಡಿಯೋ ಮಾಡ್ಕೊಂಡೆ ನಾನು. ಏನು ಮಾತಾಡಿದ್ರು ಲಕ್ಷಣೇ ಇಲ್ಲ, ಆ ಥರ ಪಬ್ಜಿ ಆಡ್ತಾ ಇದ್ದ. ಈಗ ಸಂಜೆ ಆಗಿದೆ. ಈಗ ಅರ್ಶಿನ ಕುಂಕುಮ ಕೊಡ್ತಾ ಇರೋದು. ಅರ್ಶಿನ ಕುಂಕುಮ ಕೊಡ್ತಾ ಇರೋದು ನಮ್ಮ ಅಕ್ಕನ ಮಗಳು. ಅವಳ ಹೆಸರು ರಂಜು ಅಂತ. ನೀ ಕುತ್ಕೊಳ್ಳಿದ್ದಾನೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ನಮ್ಮಮ್ಮ ಕುಂಕುಮ ಕೊಡ್ತಾ ಇರೋದು, ಕುಂಕುಮ ತಗೊಳ್ತಾ ಇರೋದು. ಇವರು ಸಣ್ಣಕ್ಕ, ಬೆಂಗಳೂರಲ್ಲಿದ್ದಾರೆ ಅವರು. ನನ್ನ ಮಗಳು ಪಕ್ಕದಲ್ಲಿ ಕುಂತಿರೋದು. ಅಡ್ಡಡ್ ಬರ್ತಾ ಇದ್ದಾಳೆ. ನನ್ನ ಮಗಳು ಅಡ್ಡಡ್ ಬರ್ತಾ ಇದ್ದಾಳೆ. ನನಗೆ ಕೊಟ್ಟಿರೋದು ನನ್ನ ಮಗಳು ಕಸ್ಕೊಂಡು ಇಟ್ಕೊಂಡು ಈಗ ನಮ್ಮ ಅಮ್ಮನಿಗೆ ಕೊಡ್ತಾ ಇದ್ದಾಳೆ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ವಿಡಿಯೋ ಮಾಡಕ್ಕೆ ಎಲ್ಲರೂ ಅವರ ಮಕ್ಕ ದೊಡ್ಡವ್ರ ಕಾಲಿಗೆ ಬೆಳೀತಾ ಇರೋದು. ನಮ್ಮ ಅಪ್ಪಾಜಿ ಕಾಲಿಗೆ ನಮ್ಮ ಅಕ್ಕನ ಮಗಳು ಬೀಳ್ತಾ ಇರೋದು. ಕಾಲಿಗೆ ಬೀಳ್ತಾ ಇರೋದು. ಬುದ್ಧಿ ಬರ್ಲವ ನಾಳಿನ ಮೇಲೆ ಹಾರಾಡ್ಬೇಡ. ಹೌದಾ ದೊಡ್ಡಮ್ಮಗೆ ತಿಂತಾಳೆಲ್ಲ ಗೊತ್ತಿಲ್ಲ. ಎಲ್ಲ ಮತ್ತು ಸ್ನ್ಯಾಕ್ಸ್ ಅಂತ ಖಾರ ಮಂಡಕ್ಕಿ, ಮೆಣಸಿನ್ಕಾಯಿ ಹೊರಗಡೆ ಹೋಗಿ ತಂದು
ಎಲ್ಲರೂ ತಿನ್ಕೊಂತ ಹೋಗ್ಕೊಂಡ್ವಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಹಾಕಿ. ಪ್ಲೀಸ್ ಹೊಸ್ದಾಗಿ ಮಾಡ್ತಾ ಇದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ಡಿಸ್ಟರ್ಬೆನ್ಸ್ ಇದೆ ಅಂತಂದು ನೋಡೋಕ್ಕೆ ವಿಡಿಯೋ ಹೋಗದೆ ಕ್ಯಾನ್ಸಲ್ ಮಾಡಬೇಡಿ. ಎಲ್ಲರೂ ನೋಡಿ ಪ್ಲೀಸ್, ನಮಗೂ ಸಪೋರ್ಟ್ ಮಾಡಿ. ಅವ್ರು ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ಕಾಲಿಗೆ ಬೀಳ್ತಾ ಇದ್ದಾನೆ. ಹಾಗೆ ಹಿಂದ್ಗಡೆನೂ ಅವನ ಮಗನೂ ನಿಂತಿದ್ದಾನೆ. 2 ನರ್ಗಿಸು 3 ಮಂಡೆ